ಭಾರತದ ಸ್ಟಾಕ್ ಮಾರ್ಕೆಟ್ ಒಂದು ವರ್ಷನಾಗ ಇನ್ವೆಸ್ಟರ್ಸ್ಗೆ ಇನ್ನೂ ರಿಟರ್ನ್ ಅನ್ನ ಕೊಟ್ಟಿಲ್ಲ. ಅದ್ರಾಗೂ ಮೇನ್ ಇದ US ಇರಾನ್ ಯುದ್ಧದಿಂದನೂ ಮಾರುಕಟ್ಟೆ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ಮಾರುಕಟ್ಟೆ ಹೆವಿ ಕುಸಿತವನ್ನ ಕಾಣತೈತಿ. ಅದ ಕಾರಣ ಹೂಡಿಕೆದಾರರ ಮಾರುಕಟ್ಟೆಯನ್ನ ಬಿಟ್ಟು ಹೋಗತ್ತಾರ. ಮಾರುಕಟ್ಟೆನ ಏನು ರೊಕ್ಕ ಆಗಂಗಿಲ್ಲ, ಇದ್ದಿದ್ದು ರೊಕ್ಕನು ಮುನಿ ಹೋಗತ್ತವ ಅನ್ನೋ ಕಾರಣದಿಂದ ಬಿಟ್ಟು ಹೋಗತ್ತಾರ ನೋಡ್ರಿ. ಬಟ್ ಇವತ್ತಿನ ಈ ವಿಡಿಯೋನಾಗ ನಾವು ಇತಿಹಾಸವನ್ನ ನೋಡೋಣ. ಇತಿಹಾಸದಾಗ ಈ ತರ ಪರಿಸ್ಥಿತಿ ಬಂದಾಗ ಮಾರುಕಟ್ಟೆ ಎಷ್ಟು ಸಮಯವನ್ನ ತಗೊಂಡ್ ರಿಕವರಿ ತೋರಿಸಿತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ಗೆ ಇದೇನ್ ಮಾರುಕಟ್ಟೆ ಯುದ್ಧದಿಂದ ಕುಸಿದೈತಿ. ಆ ಕುಸಿದಿದ್ದ ಕಾರಣ ಭಾರತದ ಮಾರುಕಟ್ಟೆದ ವ್ಯಾಲ್ಯೂಯೇಷನ್ ಕಡಿಮೆ ಆಗೈತೋ ಇಲ್ಲೋ ಅಂತಾನು ನಾವು ತಿಳ್ಕೊಳ್ಳೋಣ. ಅದ ಕಾರಣ ಲಾಸ್ಟ್ದೇನ್ ವ್ಯಾಲ್ಯೂಯೇಷನ್ ಪಾರ್ಟ್ ಐತಿ ಈ ವಿಡಿಯೋದ, ಅದ್ ಬಹಳ ಇಂಪಾರ್ಟೆಂಟ್ ಐತ್ರಿ. ಮೇನ್ ಈ ವಿಡಿಯೋ ನೋಡಿರಂತಂದ್ರೆ ನಿಮಗ ಧೈರ್ಯ ಬರ್ತೈತಿ. ಮತ್ತ ಮಾರುಕಟ್ಟೆ ಯಾವ ತರ ಕೆಲಸ ಮಾಡ್ತೈತಿ, ಮತ್ತೊಬ್ರು ಹೂಡಿಕೆದಾರರಾಗಿ ಮಾರುಕಟ್ಟೆ ಬಗ್ಗೆ ಯಾವ ತರ ವಿಚಾರ ಮಾಡ್ಬೇಕಂತ ಅದ್ರ ಬಗ್ಗೆನೂ ನಿಮ್ಗೆ ಗೊತ್ತಾಗ್ತೈತಿ. ದೊಡ್ಡ ದೊಡ್ಡ ಹೂಡಿಕೆದಾರರನ್ನು ಇವ ಎಲ್ಲ ಫಾಲೋ ಮಾಡಿನ ಕುಸದಾಗೂ ಸಹ ಅನ್ಸುಲ್ದವ್ರ ಹೂಡಿಕೆ ಮಾಡ್ತಾರ್ರಿ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ಈ ವಿಡಿಯೋ ಲೈಕ್ ಮಾಡಿರ್ಕಳಿದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಳಿದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ. ನೋಡ್ರಿ ವೀಕ್ಷಕರೇ, ಇತಿಹಾಸವನ್ನ ತೆಗೆದ್ ನಾವು ನೋಡ್ರ ಜಗತ್ನಾಗ ಹಲವಾರು ಸಲ ಯುದ್ಧಗಳು ನಡೆದವ, ಹಲವಾರು ಸಲ ಮಾರುಕಟ್ಟೆ ಕುಸಿದೈತಿ. ಬಟ್ ಪ್ರತಿ ಯುದ್ಧದ ಪರಿಸ್ಥಿತಿ ಬೇರೆ ಬೇರೆ ಇರ್ತೈತಿ. ಪ್ರತಿ ಯುದ್ಧದ ಇಂಪ್ಯಾಕ್ಟ್ ಅನ್ನು ಬೇರೆ ಬೇರೆ ಇರ್ತೈತಿ. ಯಾಕಂತಂದ್ರ ಮಿಡಲ್ ಈಸ್ಟ್ ಕಂಟ್ರಿನ ಯುದ್ಧ ನಡೀತಂತಂದ್ರ ಅಲ್ಲಿ ಮೇನ್ ಕ್ರೂಡ್ ಆಯಿಲ್ ಮ್ಯಾಗ ಇಂಪ್ಯಾಕ್ಟ್ ಬೀಳ್ತೈತಿ. ಅದ ಭಾರತದ ಮತ್ತು ಪಾಕಿಸ್ತಾನ ನಡುವೆ ಏನಾರ ಯುದ್ಧ ಸ್ಟಾರ್ಟ್ ಆದ್ರೆ ಅಲ್ಲಿ ಕ್ರೂಡ್ ಆಯಿಲ್ ಇಂಪ್ಯಾಕ್ಟ್ ಬೀಳಂಗಿಲ್ಲ, ಬಟ್ ಡೊಮೆಸ್ಟಿಕ್ ಇಂಪ್ಯಾಕ್ಟ್ ಬೀಳ್ತೈತಿ. ಅದ ಕಾರಣ ಯುದ್ಧಗಳು ಹಲವಾರು ಆಗ್ಯಾವ, ಬಟ್ ಅವ್ರದ ಇಂಪ್ಯಾಕ್ಟ್ ಅನ್ನು ಬೇರೆ ಬೇರೆ ಇರ್ತೈತಿ. ಬರ್ರಿ ಈಗ ಏನ್ ತಿಳ್ಕೊಳ್ಳೋಣಂತಂದ್ರೆ ಇತಿಹಾಸದಾಗ ಅತ್ರಾಗನು ಭಾರತದ ಸೆನ್ಸೆಕ್ಸ್ ಏನಿತ್ತ ಮೊದ್ಲಿನ ಕಾಲನಾಗ ಅವಾಗಿಂದ ಏನೇನಾಗೈತಿ ಈಗಿನ ತನಕ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ, ಅಂದ್ರೆ ನಮಗ ಧೈರ್ಯ ಬರ್ತೈತ್ರಿ. ನೋಡ್ರಿ, ಒಂದೇದ್ ಮೇನ್ 1918 ಆತ್ರಿ ಇರಾನ್ ನಡಕ್ ಯುದ್ಧ. ಇರಾನ್ದಾಗ ಒಬ್ಬರ ಪ್ರೆಸಿಡೆಂಟ್ ಇದ್ರ, ಅವ್ರೇನಿದ್ರ ಪ್ರೆಸಿಡೆಂಟ್ ಅವ್ರ ಅಮೇರಿಕಾದ ಮಾತು ಭಾಳ ಕೇಳ್ತಿರಂತ್ರಿ. US ದನ್ನ ಇನ್ಫ್ಲೂಯೆನ್ಸ್ ಭಾಳ ಮಾಡ್ತೀರ. ಅದ ಕಾರಣ ಇರಾನ್ದಾಗನು ವೆಸ್ಟರ್ನ್ ಕಲ್ಚರನ್ನ ಭಾಳ ಫಾಲೋ ಆಗ್ತಿತ್ತ. ಅಲ್ಲಿ ಜನರ ವೆಸ್ಟರ್ನ್ ಸ್ಟೈಲ್ದು ಅರಿವಿಗಳು ಎಲ್ಲ ವೆಸ್ಟರ್ನ್ ಕಲ್ಚರನ್ನ ಫಾಲೋ ಮಾಡ್ತೀರಾ. ಬಟ್ 1980ದಿಂದ 1988 ತನಕ ಒಂದು ಯುದ್ಧ ನಡೀತಾ. ಅವಾಗ ಆ ಪ್ರೆಸಿಡೆಂಟ್ ಓಡಿಸಿ ಖಮೇನಿ ಅವ್ರ ಏನಿದ್ರ ಮೊನ್ನೆ ಸಾವನ್ನಪ್ಪಿರ, ಅವ್ರ ಆಮೇಗ ಅಲ್ಲಿ ಪ್ರೆಸಿಡೆಂಟ್ ಆಗ್ತಾರ ಅಥವಾ ಅಲ್ಲಿದ ಸುಪ್ರೀಂ ಲೀಡರ್ ಆಗ್ತಾರಂತ ನಾವ್ ಅನ್ಬೋದ. ಇದೇನ್ ಯುದ್ಧ ನಡೀತಾ, ಈ ಯುದ್ಧ 8 ವರ್ಷ ತನಕ ನಡೀತ್ರಿ. 1980ದಿಂದ 1988 ತನಕ ಈ ಯುದ್ಧ ಸ್ಟಾರ್ಟ್ ಆಗಿ 6 ತಿಂಗಳಿನಾಗ ಭಾರತದ ಸೆನ್ಸೆಕ್ಸ್, ಅವಾಗ ನಿಫ್ಟಿನ ಭಾರತದಾಗ ಇಲ್ಲ ಇತ್ತ, ಬರೇ ಸೆನ್ಸೆಕ್ಸ್ ಇತ್ತ. ಅವಾಗ ಭಾರತದ ಸೆನ್ಸೆಕ್ಸ್ 6 ತಿಂಗಳಿನಾಗ ಯುದ್ಧ ಸ್ಟಾರ್ಟ್ ಆಗಿ 6 ತಿಂಗಳಿನಾಗ 27% ಏರಿತ, ಮತ್ತ 1 ವರ್ಷನಾಗ 53% ಸೆನ್ಸೆಕ್ಸ್ ಏರಿತ. ಅದ ಕಾರಣ ನೋಡ್ಬೋದ, ಅವಾಗನು ಮಿಡಲ್ ಈಸ್ಟ್ ಕಂಟ್ರಿನಾಗನೇ ಯುದ್ಧ ಸ್ಟಾರ್ಟ್ ಆಗಿತ್ತು. ಅವಾಗ ಭಾರತದ ಪರಿಸ್ಥಿತಿನೂ ಅಷ್ಟು ಸರಿಯಾಗಿಲ್ಲ ಐತ್ರಿ. ಭಾರತದ ಎಕನಾಮಿನೂ ಅಷ್ಟು ಸರಿಯಾಗಿನ ಬೆಳೆದಿರ್ಕಿಲ್ಲ ಇತ್ತ. ಯಾಕಂತಂದ್ರೆ ಸ್ವಾತಂತ್ರ್ಯ ಸಿಕ್ಕಿ ಬಹಳ ಕಡಿಮೆ ಸಮಯ ಆಗಿತ್ತು ನಮಗಿನ್ನ. ಅದ ಕಾರಣ ಅಂತ ಸಮಯದಾಗೂ ನೋಡ್ಬೋದ ಭಾರತದ ಮಾರುಕಟ್ಟೆ 1 ವರ್ಷನಾಗ ಪಾಸಿಟಿವ್ ನ ರಿಟರ್ನ್ ಕೊಟ್ಟೈತಿ. ಮತ್ತೆ ಎರಡನೇ ಯುದ್ಧ ಗಲ್ಫ್ ವಾರ್, ಇದ 1990ದಿಂದ 1991 1 ವರ್ಷ ನಡೀತಾ. ಈ 1 ವರ್ಷನಾಗನು ಗಲ್ಫ್ ಕಂಟ್ರಿಗಳು ಜಗಳಾಡಿದ್ದು, ಅಲ್ಲಿಯೂ ಸಹ ಕ್ರೂಡ್ ಆಯಿಲ್ ಮ್ಯಾಗನ ಡೈರೆಕ್ಟ್ ಇಂಪ್ಯಾಕ್ಟ್ ಬಿತ್ತ. ಅವಾಗನು ಭಾರತದ ಮಾರುಕಟ್ಟೆ ಯುದ್ಧ ಸ್ಟಾರ್ಟ್ ಆಗಿ 6 ತಿಂಗಳಿನಾಗ 0.6% ಮೈನಸ್ 0.6% ರಿಟರ್ನ್ ಕೊಟ್ಟಿತ್ತ. ಬಟ್ 1 ವರ್ಷನಾಗ ನೋಡ್ಬೋದು ನೀವು 65% ಮಾರುಕಟ್ಟೆ ಅಪ್ಪಾತ. ಅದು ಒಂದ್ ವೀಕ್ಷಕರ ಮ್ಯಾಸಿವ್ ಬುಲ್ ರನ್ ಇತ್ತು ಅನ್ಬೋದ. ಹರ್ಷದ್ ಮೆಹ್ತಾ ಬುಲ್ ರನ್ ಅಂದು ನಡೆದಿತ್ರಿ ಅವಾಗ. ಆಮ್ಯಾಗ ಮತ್ 1992 ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಬರನ ಮತ್ ಮಾರುಕಟ್ಟೆ ಡೌನ್ ಆತ. ಇದು ನಿಮ್ಗ ಗೊತ್ತಿರ್ಬೇಕ. ಮತ್ತ ಮೂರನೇದ ಕಾರ್ಗಿಲ್ ಯುದ್ಧ 1999 ನಡೀತಿದ್ದ ಯುದ್ಧ. ಅವಾಗ ಕಾರ್ಗಿಲ್ ಯುದ್ಧ ಸಮಯದಾಗ ಮೇನ್ ಇಂಡಿಯಾ ಕಡೆನೂ ನ್ಯೂಕ್ಲಿಯರ್ ಇತ್ತ, ಪಾಕಿಸ್ತಾನ ಕಡೆನೂ ಇತ್ತ. 2 ನ್ಯೂಕ್ಲಿಯರ್ ಪವರ್ ದೇಶಗಳು ಜಗಳಾಡತ್ತಿದ್ದು. ಅವಾಗ ಡೈರೆಕ್ಟ್ ಭಾರತದ ನಡಕನ ಯುದ್ಧ ಸ್ಟಾರ್ಟ್ ಆಗಿತ್ತ. ಅವಾಗನು ಭಾರತದ ಮಾರುಕಟ್ಟೆ 6 ತಿಂಗಳಿನಾಗ 25% ಅಪ್ಪಾತ್ರಿ. 1 ವರ್ಷನಾಗ 10% ಅಪ್ಪಾತ. ಕಾರ್ಗಿಲ್ ಯುದ್ಧನಾಗನು ಮಾರುಕಟ್ಟೆ ಏರೈತೆ ಅಂತ ನಮಗ ಈ ಒಂದ್ ಡೇಟಾಲೇನು ಗೊತ್ತಾಗ್ತೈತಿ. ಮತ್ತ 9/11 ಅಫ್ಘಾನಿಸ್ತಾನದವ್ರು ಡೈರೆಕ್ಟ್ US ದ ಏನು ಬಿಲ್ಡಿಂಗ್ ಇದ್ದು 9/11 ಅಟ್ಯಾಕ್ ಅಂತಾರ, ಅಲ್ಲಿ ಅಟ್ಯಾಕ್ ಆತ 2001ರಿಂದ 2002 ಅವಾಗ ಭಾರತದ ಮಾರುಕಟ್ಟೆ 6 ತಿಂಗಳಿನಾಗ ಅಟ್ಯಾಕ್ ಆಗಿ 6 ತಿಂಗಳಿನಾಗ 35% ಅಪ್ಪಾತ. 1 ವರ್ಷನಾಗ 16% ಅಪ್ಪಾತ. ಆಮ್ಯಾಗ ಇರಾಕ್ ವಾರ, ಇರಾಕ್ ನಡಕ್ ಯುದ್ಧ ಸ್ಟಾರ್ಟ್ ಆತ 2003ರಿಂದ 2011 ತನಕ ನಡೀತ್ರಿ. ಬಹಳ ದೊಡ್ಡ ಯುದ್ಧ ಸ್ಟಾರ್ಟ್ ಆತಿದ್ದು. ಅವಾಗನು 6 ತಿಂಗಳಿನಾಗ ಭಾರತದ ಮಾರುಕಟ್ಟೆ 46% ಏರಿತ್ತ. 1 ವರ್ಷನಾಗ 85% ಏರಿತ್ತ ಅಂತ ನಾವ್ ಅನ್ಬೋದ. ಅದ ಕಾರಣ ಇದು ಒಂದು ಪಾಸಿಟಿವ್ ರಿಟರ್ನ್ ಕೊಟ್ಟೈತಿ ಯುದ್ಧ ಸ್ಟಾರ್ಟ್ ಆದಾಗನು. ಆಮ್ಯಾಗ ಮತ್ತೆ 2008
ಏನಿದ್ 26/11 ಅಟ್ಯಾಕ್ ಅಂತೇವ್ ನಾವು, ಮುಂಬೈ ಮ್ಯಾಗೇನ್ ದಾಳಿ ಆಗಿತ್ತ, ಏನ್ ಆತಂಕವಾದಿಗಳು ಮುಂಬೈನಾಗ ಅಟ್ಯಾಕ್ ಮಾಡಿರ್ ತಾಜ್ ಹೋಟೆಲ್ ಮ್ಯಾಗದ್ದು. ಅವಾಗನು ವೀಕ್ಷಕರೇ ಭಾರತದ ಮಾರುಕಟ್ಟೆ 6 ತಿಂಗಳನ್ಯಾಗ ಅಟ್ಯಾಕ್ ಆಗಿ 6 ತಿಂಗಳನ್ಯಾಗನ 68% ಏರಿತ್ತ, 1 ವರ್ಷನ್ಯಾಗ 90% ಏರಿತ. ಮೇನ್ ಇದು 2008 ಅಟ್ಯಾಕ್ ಆಗಿತ್ತ. ಅದಕ್ಕಿಂತ ಮೊದಲನ ಲೇಮನ್ ಬ್ರದರ್ ಕ್ರೈಸಿಸ್ ಏನಿದ್ ನಡೆದಿದ್ದ ಜಗತ್ನ ಎಲ್ಲಾ ಕ್ರೈಸಿಸ್ ಅತ್ತರಾಗನೇ ಇದು ಅಟ್ಯಾಕ್ ಅನ್ನು ಆತ. ಅದ ಕಾರಣ ಡಬಲ್ ಇಂಪ್ಯಾಕ್ಟ್ ಭಾರತದ ಮಾರುಕಟ್ಟೆಗೆ ಬಿತ್ತ. ಆದ್ರೂ ಸಹ ಏನ್ ಮಾರುಕಟ್ಟೆ ಮ್ಯಾಗ ಡಬಲ್ ಇಂಪ್ಯಾಕ್ಟ್ ಬಿದ್ದಿದ್ರಿಂದ ಮಾರುಕಟ್ಟೆದ ವ್ಯಾಲ್ಯೂಯೇಷನ್ ಡೌನ್ ಆಗಿದ್ದು. ಆ ವ್ಯಾಲ್ಯೂಯೇಷನ್ ಡೌನ್ ಆಗಿದ್ದ ಕಾರಣನ ಈ ತರ ಮ್ಯಾಸಿವ್ ರ್ಯಾಲಿ 6 ತಿಂಗಳನ್ಯಾಗನ 68% ಏರ್ ತೋರ್ಸಿತ್ತ, 1 ವರ್ಷನ್ಯಾಗನ 90% ಏರ್ ತೋರ್ಸಿತ್ತಂತ ನಾವ್ ಅನ್ಬೋದ. ಆಮ್ಯಾಗ ಮತ್ತೀಗ ವೀಕ್ಷಕರೇ ರೀಸೆಂಟ್ ದಾಗನ 2022 ರಷ್ಯಾ ಯುಕ್ರೇನ್ ಯುದ್ಧ ಸ್ಟಾರ್ಟ್ ಆತ. ಕೋವಿಡ್ ಏನಿತ್ತದ ಮುಗುದ ಮ್ಯಾಸಿವ್ ರ್ಯಾಲಿ ತೋರ್ಸಿತ್ತ. ಆಮ್ಯಾಗನ್ನ 1-2 ವರ್ಷನಾಗಿನ ಒಮ್ಮೆ ಈ ಯುದ್ಧ ಸ್ಟಾರ್ಟ್ ಆತ. ಈ ಯುದ್ಧದಿಂದನೂ ಕ್ರೂಡ್ ಆಯಿಲ್ ಪ್ರೈಸ್ ಒಮ್ಮೆ ವೀಕ್ಷಕರು ಏರಿತ, $100 ಮ್ಯಾಕ್ ತಲುಪಿತ್ ಕ್ರೂಡ್ ಆಯಿಲ್ ಪ್ರೈಸ್. ಅವಾಗನು ಸಹ ಮಾರುಕಟ್ಟೆ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ ಆಯ್ತ. ಬಟ್ 6-7 ತಿಂಗಳನ್ಯಾಗನ ಮತ್ ಮ್ಯಾಸಿವ್ ಬುಲ್ ರನ್ ಬಂತ. 2023 ಯುದ್ಧ ಸ್ಟಾರ್ಟ್ ಆಗಿ 1 ವರ್ಷನಾಗನ ಮತ್ ಭಾರತದ ನಿಫ್ಟಿ ಅಥವಾ ಭಾರತದ ಮಾರುಕಟ್ಟೆ ನ್ಯೂ ಆಲ್ ಟೈಮ್ ಹೈ ಹೊಡಿತ. ಅವಾಗನ್ನು ಪಾಸಿಟಿವ್ ನ ರಿಟರ್ನ್ ನಮ್ ದೇಶದ ಮಾರುಕಟ್ಟೆ ಕೊಟ್ಟೈತಂತ ನಾವು ಅನ್ಬೋದ. ಅದ ಕಾರಣ ಓವರ್ ಆಲ್ ಹಲವಾರು ಯುದ್ಧಗಳು ನಡೆದ್ರಿ. ಬಟ್ ಲಾಂಗ್ ಟರ್ಮ್ ನಾವು ಇಂಪ್ಯಾಕ್ಟ್ ನೋಡ್ರ ಮಾರುಕಟ್ಟೆಗ ಅದ ಏರ್ಕೊಂತನ ಹೋಗೈತಂತ ನಮಗ. ಇದೆಲ್ಲ ಹಿಸ್ಟೋರಿಕಲ್ ಡೇಟಾ ಅಥವಾ ಇತಿಹಾಸವನ್ನ ನೋಡ್ರ ನಮಗ್ ಗೊತ್ತಾಗ್ತೈತಂತ ನಾವು ಅನ್ಬೋದ. ಅತ್ರಾಗನು ಮೇನ್ ಏನಂತಂದ್ರ ಈಗ ಸದ್ಯದ ಪರಿಸ್ಥಿತಿ ನೋಡ್ರನು ಯುದ್ಧ ಏನೈತಿದ US ಇರಾನ್ ಮತ್ತೆ ಇಸ್ರೇಲ್ ನಡಿಕೆನ್ ಯುದ್ಧ ನಡೆದೈತಿ. ಈಗ 3-4 ವಾರ ಆತ ನಡೆದೈತಂತ ನಾವ್ ಅನ್ನತೀವಿ. ಬಟ್ ಹಂಗಿಲ್ರಿ, ಇದೇನ್ ಯುದ್ಧ ನಡೆದೈತಿದ್ದ 2-3 ವರ್ಷದಿಂದ ನಡೆದೈತಿ. ನೋಡಿರ್ಬೋದ, ಇಸ್ರೇಲ್ ಫಸ್ಟ್ ಹಮಾಸ್ ಮ್ಯಾಗ ದಾಳಿ ಮಾಡಿತ್ತ, ಆಮೇಲೆ ಫಿಲಿಸ್ತೀನದ ಲಪಡ ಆತ, ಮತ್ ಈಗ ವೀಕ್ಷಕರೇ ಮತ್ ಈಗೂ ನಡೆದೈತಿ. ಅದ ಕಾರಣ ಈ ಯುದ್ಧ ಈಗ 3-4 ವಾರ ಸ್ಟಾರ್ಟ್ ಆಗಿಲ್ಲ. ಈ ಯುದ್ಧ 2-3 ವರ್ಷದಿಂದನ ಸ್ಟಾರ್ಟ್ ಐತಂತ ನಮಗ ಗುರ್ತಾಗ್ತೈತಿ. ಅದ ಕಾರಣ ಭಾರತದ ಮಾರುಕಟ್ಟೆ 2-3 ವರ್ಷನ್ಯಾಗ ಏನೂ ಮ್ಯಾಸಿವ್ ರಿಟರ್ನ್ ಕೊಟ್ಟಿಲ್ಲ, ಏನೂ ಮ್ಯಾಸಿವ್ ಕುಸಿತವನ್ನಾನು ಕಾಣಿಲ್ಲ, ಏನು ಬೇರ್ ಮಾರ್ಕೆಟ್ದಾಗೂ ಹೋಗಿಲ್ಲ. ಬಟ್ 2 ವರ್ಷ ಭಾರತದ ಮಾರುಕಟ್ಟೆ ಟೈಮ್ ವೈಸ್ ಕರೆಕ್ಷನ್ ಕೊಟ್ಟೈತಂತ ನಾವು ಅನ್ಬೋದ. ಅಂದ್ರೆ ಏರಿಲನು ಬಿದ್ದಿಲ್ಲನು 2 ವರ್ಷ ಮಾರುಕಟ್ಟೆ ಸೈಡ್ ವೇನ ಐತಿ. ಯಾಕಂತಂದ್ರೆ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ ದಿಂದ ಅದು ಅಂತ ನಾವು ಅನ್ಬೋದ. ಅತ್ರಾಗೂ ಮೇನ್ FIs ಸೆಲ್ಲಿಂಗ್ ಅನ್ನು ಈ 1-2 ತಿಂಗಳ ಸ್ಟಾರ್ಟ್ ಇಲ್ಲ. FI ಸೆಲ್ಲಿಂಗ್ ಅನ್ನು 2 ವರ್ಷದಿಂದ ಕಂಟಿನ್ಯೂ ಭಾರತದ ಮಾರುಕಟ್ಟೆನಾಗ ಸ್ಟಾರ್ಟನ ಐತಿ. ಅದ ಕಾರಣ ಇದು ಒಂದು ಆಶ್ಚರ್ಯಕರ ಸಂಗತಿ ಏನ್ ಭಾರತದ ಮಾರುಕಟ್ಟೆ ಇಲ್ಲ ಅಂತ ನಾವು ಅನ್ಬೋದ. ಓವರ್ ಆಲ್ ನಾವು ಇತಿಹಾಸವನ್ನ ತೆಗೆದು ನೋಡ್ರೆ ಏನ್ ಗೊತ್ತಾಗ್ತೈತೆ ಅಂತಂದ್ರ ಮಾರುಕಟ್ಟೆ ಯುದ್ಧದಿಂದ ಶಾರ್ಟ್ ಟರ್ಮ್ ನಾಗ ಸ್ವಲ್ಪ ಕರೆಕ್ಷನ್ ತೋರಿಸ್ತೈತಿ, ಶಾರ್ಟ್ ಟರ್ಮ್ ನಾಗ ಸ್ವಲ್ಪ ಕುಸಿತವನ್ನ ಕಾಣ್ತೈತಿ. ಬಟ್ 6-1 ವರ್ಷನಾಗನ ಮತ್ ಮ್ಯಾಸಿವ್ ರ್ಯಾಲಿ ತೋರಿಸ್ತೈತಂತ ನಮಗ UN ಈಗ 7-8 ಯುದ್ಧಗಳು ನೋಡಿದ್ದು ಅದ್ ನಮಗ ತಿಳಿಸ್ತೈತಂತ ನಾವ್ ಅನ್ಬೋದ. ಅದ ಕಾರಣ ಈಗನು ಅದ ತರ ಆಗೋ ಸಂಭಾವನೆ ಐತ್ರಿ. ಯಾಕಂತಂದ್ರ ಮಾರುಕಟ್ಟೆನಾಗ ಇತಿಹಾಸನ ರಿಪೀಟ್ ಆಗ್ತೈತಂತ ಅಂತಾರ. ಅದ ಕಾರಣ ಇಂಥ ಪರಿಸ್ಥಿತಿನಾಗ ನಮಗ ದೊಡ್ಡ ದೊಡ್ಡ ಹೂಡಿಕೆದಾರರು ಏನ್ ಸಲಹೆ ಕೊಡ್ತಾರಂತಂದ್ರ ಡಿಸಿಪ್ಲಿನ್, ಯಾರ ಕಡೆ ಡಿಸಿಪ್ಲಿನ್ ಐತಿ ಅವ ಹಣವನ್ನ ಮಾಡ್ತಾನ. ಮಾರುಕಟ್ಟೆನಾಗ ಡಿಸಿಪ್ಲಿನ್ ಇರ್ಬೇಕ್ರಿ. ನಿಮ್ಮ SIP ಅನ್ನ ನೀವು ಕಂಟಿನ್ಯೂ ಇರ್ಬೇಕ. ಏರ್ಲಿ ಬೀಳ್ಲಿ ನಿಮ್ದ ಮನಸ್ಥಿತಿಯನ್ನ ನೀವು ಸರಿಯಾಗಿ ಇಟ್ಕೊಂಡೇನ್ರಿ ಡಿಸಿಪ್ಲಿನ್ ಏನ್ರಿ ಹೂಡಿಕೆ ಮಾಡಿರಂತಂದ್ರ ಖಂಡಿತವಾಗಿ ಎಂತಾದು ಮಾರುಕಟ್ಟೆನೆ ಹಣವನ್ನ ಒಬ್ಬ ಹೂಡಿಕೆದಾರರು ಮಾಡ್ತಾನಂತ ನಮಗ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಮತ್ತೆ ಇತಿಹಾಸನ ನಮಗ್ ತಿಳಿಸ್ತೈತಂತ ನಾವು ಅನ್ಬೋದ. ಇದೆಲ್ಲ ಇತಿಹಾಸದ ಡೇಟಾ ಆತ. ಈಗ ಬರೀ ಕರೆಂಟ್ ಮಾರುಕಟ್ಟೆ ಏನ್ ಕುಸದೈತಿ ಈಗ 10%ಗಿಂತ ಹೆಚ್ಚ, ಆ ಮಾರುಕಟ್ಟೆದ ವ್ಯಾಲ್ಯೂಯೇಷನ್ ಕಡಿಮೆ ಬಂದೈತೋ ಇಲ್ಲೋ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು. ವ್ಯಾಲ್ಯೂಯೇಷನ್ ಬಗ್ಗೆ ನೋಡ್ರಿ, ಈಗ ನಿಫ್ಟಿ ಕರೆಂಟ್ 10%ಗಿಂತ ಹೆಚ್ಚು ಕುಸದೈತಿ ಅದ್ರದ ಆಲ್ ಟೈಮ್ ಹೈ ಕಡೆಯಿಂದ. ಸದ್ಯ ನಿಫ್ಟಿದ ನೀವು ಪಿ ನೋಡ್ಬೋದು 20.3 ನಡೆದೈತಿ. ಅದ ನಾವ 5 ವರ್ಷದ ಎವರೇಜ್ ಪಿ ನೋಡ್ರೆ 22.3 ನಡೆದೈತಿ. 10 ವರ್ಷದ 23.4 ಇರ್ತೈತಿ. 10 ವರ್ಷದ ಪ್ರಕಾರ ನಾವು ನೋಡ್ರ 10 ವರ್ಷದ ಎವರೇಜ್ ಅನ್ನ ಕಂಪೇರ್ ಮಾಡಿ ಕರೆಂಟ್ ನಿಫ್ಟಿ ಪಿ ನೋಡ್ರ ನಮಗ 13% ಕಡಿಮೆದಾಗ ನಿಫ್ಟಿ ಸಿಗಾತೈತಿ. ನಿಫ್ಟಿ ವ್ಯಾಲ್ಯೂಯೇಷನ್ ಕಡಿಮೆನಾಗ ಸಿಗಾತೈತಿ ಅಂತ ನಾವು ಅನ್ಬೋದ. ಮತ್ತ 5 ವರ್ಷದ ಏನ್ ನಿಫ್ಟಿದ ಎವರೇಜ್ ಪಿ ಐತಿ ಅದನ್ನ ಈಗಿಂದ ಪಿ ಕಂಪೇರ್ ಮಾಡ್ರೆ ನಮಗ 8.97% ಕಡಿಮೆನಾಗ ನಿಫ್ಟಿದ ವ್ಯಾಲ್ಯೂಯೇಷನ್ ಸಿಗಾತೈತಿ ಅಂತ ನಮಗ ಗುರ್ತಾಗ್ತೈತಿ. ಅದ ಕಾರಣ 10 ವರ್ಷದ ಎವರೇಜ್ ಪಿ ಆಗ್ಲಿ 5 ವರ್ಷದ ಎವರೇಜ್ ಪಿ ಗಿಂತನೂ ಕಡಿಮೆದಾಗ ನಿಫ್ಟಿ ಪಿ ಈಗ ಐತಂತ ನಾವು ಅನ್ಬೋದ. ಮತ್ತು ನೆಕ್ಸ್ಟ್ ಇಂಡೆಕ್ಸ್ ಮಿಡ್ ಕ್ಯಾಪ್ ಇಂಡೆಕ್ಸ್ ದ ಕರೆಂಟ್ ಪಿ 30.1 ಐತಿ. 5 ವರ್ಷದ ಎವರೇಜ್ ಪಿ 31.2 ಐತಿ.
10 ವರ್ಷದ 33.6 ಐತಿ ಅಂತಂದ್ರ ನಾವು 10 ವರ್ಷದ ಮಿಡ್ ಕ್ಯಾಪ್ದ ಪಿ ಅನ್ನ ಕಂಪೇರ್ ಮಾಡ್ರ 10 ವರ್ಷದ ಮಿಡ್ ಕ್ಯಾಪ್ದ ಎವರೇಜ್ ಪಿ ಅನ್ನ ಈಗಿನ ಪಿ ಕಂಪೇರ್ ಮಾಡ್ರ ಕರೆಂಟ್ 10.42% ಕಡಿಮೆದಾಗ ಸಿಗತೈತ್ರಿ ಮತ್ತು 5 ವರ್ಷದ ಎವರೇಜ್ ಪಿ ಅನ್ನ ಕಂಪೇರ್ ಮಾಡಿದ್ವು ಅಂತಂದ್ರೆ ಈಗಿಂದಕ್ಕ ಅದು ನಮಗ 3.53% ಕಡಿಮೆದಾಗ ಸಿಗತೈತಿ ಅಷ್ಟು ವ್ಯಾಲ್ಯೂಯೇಷನ್ ಕಡಿಮೆನಾಗ ಸಿಗತೈತಿ ಅಂತ ನಾವು ಅನ್ಬೋದ. ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಕರೆಂಟ್ ಪಿ ಎಷ್ಟೈತೆ ಅಂತಂದ್ರ 24.5 ಐತಿ ಮತ್ತು 10 ವರ್ಷದ ನಾವು ಎವರೇಜ್ ಪಿ ನೋಡ್ದು ಅಂತಂದ್ರ 28.4 ಐತಿ ಮತ್ತು 5 ವರ್ಷದ ಎವರೇಜ್ ಪಿ 30.2 ಐತಿ ಅಂತಂದ್ರ 10 ವರ್ಷದ ಎವರೇಜ್ ಪಿ ಅನ್ನ ಈ ಕರೆಂಟ್ ಕಂಪೇರ್ ಮಾಡಿದ್ವು ಅಂತಂದ್ರೆ ನಮಗ 13.73 ಅಥವಾ 14% ಕಡಿಮೆ ವ್ಯಾಲ್ಯೂಯೇಷನ್ ಸಿಗತೈತಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಂತ ನಾವು ಅನ್ಬೋದ. ಮತ್ತು 5 ವರ್ಷದ ಎವರೇಜ್ ಪಿ ಅನ್ನ ಈಗಿನ ಪಿ ಏನ್ರಿ ಕಂಪೇರ್ ಮಾಡಿದ್ವು ಅಂತಂದ್ರ 18.87% ಅಥವಾ 19% ಕಡಿಮೆ ವ್ಯಾಲ್ಯೂಯೇಷನ್ ಈಗ ನಮಗೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಸಿಗತೈತಿ ಅಂತ ನಾವು ಅನ್ಬೋದ. ವ್ಯಾಲ್ಯೂಯೇಷನ್ ವೈಸು ನೋಡ್ರೆ ನಾವು 10 ವರ್ಷದ ಮತ್ತು 5 ವರ್ಷದ ಎವರೇಜ್ ಪಿ ಗಳನ್ನ ಕಂಪೇರ್ ಮಾಡಿದ್ವು ಅಂತಂದ್ರ ಈಗ ಚೀಪ್ ವ್ಯಾಲ್ಯೂಯೇಷನ್ ನಾಗನ ಐತಿ ನಮ್ಮ ಮಾರುಕಟ್ಟೆ ಅಂತ ನಾವು ಅನ್ಬೋದ. ಓವರ್ ಆಲ್ ಮೇನ್ ವೀಕ್ಷಕರೇ ಮಾರುಕಟ್ಟೆಗ ಈ ತರ ಹಲವಾರು ಚಾಲೆಂಜಸ್ಗಳು ಬರ್ತಾವ. ಮಾರುಕಟ್ಟೆ ಯಾವಾಗನೂ ಹಿಂಗ ಇರಂಗಿಲ್ಲ, ಗ್ರಾಫ್ನಾಗ ಒಂದ ತರ ಇರಂಗಿಲ್ಲ, ಏರಿಳಿತವನ್ನ ತೋರಿಸ್ತೈತಿ. ಆ ಏರಿಳಿತವನ್ನ ತೋರಿಸಿರೋದನ್ನ ಲಾಂಗ್ ಟರ್ಮ್ನಾಗ ಹಣ ಆಗ್ತೈತಿ. ಈ ತರ ಒಮ್ಮೆ ಏರಿತಂದ್ರ ನಿಮ್ಮ ಹಣ್ಣನೂ ಆಗಂಗಿಲ್ಲ, ಇದು ನಿಮಗೆ ಗೊತ್ತಿರ್ಬೇಕಾ. ಈಗ ಇಲ್ಲಿ ಕೆಳಗೈತಂದ್ರೆ ಒಂದು ಸ್ಟಾಕ್ ಬೈ ಮಾಡ್ತೀರಿ, ಏರಿತಂತಂದ್ರೆ ಅದು 1000 ರೂಪಾಯಿ ಹೋದ್ರೂ ಬರೀ 1000 ರೂಪಾಯಿ ಲಾಭ ಆತ. ಬಟ್ ಈ ಥರ ಏರ್ಕೊಂತ ಬೆಳ್ಕೊಂತ ಹೋತಂದ್ರೆ ನೀವು ಮತ್ತೆ ಎವರೇಜಿಂಗ್ ಮಾಡಿ ಕ್ವಾಂಟಿಟಿಗಳನ್ನು ಹೈ ಮಾಡ್ಬೋದಾ. ಆಮೇಲೆ ಏರಿತಂತಂದ್ರೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಕೊಡ್ತೈತಿ. ಅದ ಕಾರಣ ಇದೈತಿ ಇವತ್ತಿನ ಈ ವಿಡಿಯೋನಾಗ ಎಲ್ಲ ನಿಮಗೆ ಗುರ್ತ ಇರ್ಬೋದು. ಇತಿಹಾಸ ಬಗ್ಗೆನೂ ತಿಳಿಸೀನಿ, ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಬಗ್ಗೆನೂ ತಿಳಿಸೀನಿ. ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ವಿಡಿಯೋ ಏನ್ರಿ ಇನ್ಫಾರ್ಮೇಟಿವ್ ಅನ್ಸಿತ್ತಂದ್ರೆ ವಿಡಿಯೋಗೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಯಾರ್ಯಾರು ರೇಂಜ್ ಮಾರುಕಟ್ಟೆಯನ್ನು ಬಿಟ್ಟು ಹೋಗತ್ತಾರ ಅವ್ರಿಗೆ ಶೇರ್ ಮಾಡಿ ಸ್ವಲ್ಪ ಧೈರ್ಯ ಕೊಡ್ರಿ. ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.